ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಒಂದೇ ರಾತ್ರಿ ಒಂದೇ ನಗರದಲ್ಲಿ 2 ನಿಗೂಢ ಕೊಲೆಗಳು. ಬೆಚ್ಚಿಬಿದ್ದ ಚಿಂತಾಮಣಿ ಜನತೆ. ರಾತ್ರಿಯಾದ್ರೆ ಓಡಾಡೋದು ಹೇಗೆಂಬ ಆತಂಕ. ಚಿಕ್ಕಬಳ್ಳಾಪುರದ ಜನತೆಗೆ ಶುಭ ಸುದ್ದಿ. ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಏಕಕಾಲದಲ್ಲಿ ಖಾತಾ ಮಾಡಿಸಿಕೊಳ್ಳುವ ಆಂದೋಲನ. ನಗರವಾಸಿಗಳ ಖಾತಾ ರಾತಾಂತಕ್ಕೆ ಹಿತೈಷಿ. ಕೋಲಾರ ನಗರಸಭೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಭ್ರಷ್ಟ ಆರೋಪ ಹೊತ್ತ ಅಧಿಕಾರಿಯ ಮರು ನೇಮಕ. ಭ್ರಷ್ಟಾಚಾರದ ವಿರುದ್ಧ ಕ್ರಮ ಯಾವಾಗ ಎಂದ ಹೋರಾಟಗಾರರು. ಹತ್ತಾರು ಕೊಲೆ, ಸುಲಿಗೆ, ಕಿಡ್ನಾಪ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ರೌಡಿ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ ಅಂಡರ್. ವಾರ್ತೆಗಳ ವಿವರ. ಜನ ನಿದ್ರೆಯಿಂದ ಕಣ್ಣು ಬಿಡುವ ವೇಳೆಗೆ ನಗರದಾದ್ಯಂತ ವ್ಯಾಪಿಸಿತ್ತು 2 ನಿಗೂಢ ಕೊಲೆಗಳ ಸುದ್ದಿ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಭೀಕರವಾಗಿ ಕೊಂದಿರುವ ಘಟನೆ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದು, ಪೊಲೀಸರು ಇಡೀ ರಾತ್ರಿ ತಲಾಶ್ ನಡೆಸಿದ್ರೂ ಕೊಲೆಗಾರರ ಸುಳಿವು ಸಿಕ್ಕಿಲ್ಲ. ಒಂದೇ ರಾತ್ರಿಯಲ್ಲಿ ಒಂದೇ ನಗರದಲ್ಲಿ ನಡೆದ ಈ 2 ಕೊಲೆಗಳು ಜನರನ್ನ ಭಯಭೀತರನ್ನಾಗಿ ಮಾಡಿದೆ. ರಾತ್ರಿಯಾದ್ರೆ ಓಡಾಡೋದು ಹೇಗೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಈ ಕೊಲೆಗಳ ಕುರಿತು ಒಂದು ವಿಶೇಷ ವರದಿ. ಜನ ನಿದ್ರೆಯಿಂದ ಕಣ್ಣು ಬಿಡುವ ವೇಳೆಗೆ ನಗರದಾದ್ಯಂತ ವ್ಯಾಪಿಸಿತ್ತು 2 ನಿಗೂಢ ಕೊಲೆಗಳ ಸುದ್ದಿ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಭೀಕರವಾಗಿ ಕೊಂದಿರುವ ಘಟನೆ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದು, ಪೊಲೀಸರು ಇಡೀ ರಾತ್ರಿ ತಲಾಶ್ ನಡೆಸಿದ್ರು ಕೊಲೆಗಾರರ ಸುಳಿವು ಸಿಕ್ಕಿಲ್ಲ. ಒಂದೇ ರಾತ್ರಿಯಲ್ಲಿ ಒಂದೇ ನಗರದಲ್ಲಿ ನಡೆದ ಈ 2 ಕೊಲೆಗಳು ಜನರನ್ನ ಭಯಭೀತರನ್ನಾಗಿ ಮಾಡಿದೆ. ರಾತ್ರಿಯಾದ್ರೆ ಓಡಾಡೋದು ಹೇಗೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಒಂದಲ್ಲ 2 ಕೊಲೆಗಳು, ಅದು ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಗುರುವಾರ ರಾತ್ರಿ 10 ಗಂಟೆ ನಂತರ ನಡೆದ ಭೀಕರ ಕೊಲೆಗಳು. 60 ವರ್ಷದ ವ್ಯಕ್ತಿಯ ತಲೆಯನ್ನು ಕಡಿದು ದೇಹವನ್ನ ಕಸದ ರಾಶಿಯಲ್ಲಿ ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಮತ್ತೊಂದು ಪ್ರಕರಣ ಮೊದಲು ಬೆಳಕಿಗೆ ಬಂದಿದ್ದು ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ. ವ್ಯಕ್ತಿಯೊಬ್ಬನ ಬೈಕ್ ಅಡ್ಡಗಟ್ಟಿ ಲಾಂಗ್ನಿಂದ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ 9:30 ಟೈಮಲ್ಲಿ ಒಂದು ಅಶ್ವಿನಿ ಲೇಔಟ್ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗೇರೆ ಅಂತ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಗೊತ್ತಾಗ್ತಾ ಇದೆ. ಸೊ ನಾವು ಪತ್ತೆ ಮಾಡಿದ್ದೀವಿ. ಆ ಬಾಡಿ ಒಬ್ಬರು ನಾಗದೇವಹಳ್ಳಿ ರಾಮಸ್ವಾಮಿ ಅವರು JCB ವಗೇರೆ ಇದೆ, ಅವರ ಹತ್ರ 2 JCB ಇದೆ. ಅದೇ ಕೆಲಸ ಮಾಡ್ತಾರೆ. ಅವರು ಸಿವಿಲ್ ವರ್ಕ್ ವಗೇರೆ ಮಾಡ್ತಾರೆ. ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ. ಸೊ ಮನೆಗೆ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸಿಂದ ಯಾರು ಅಟ್ಯಾಕ್ ಮಾಡಿ ಕೈ ಕಟ್ ಆಗಿದೆ, ಜಾಸ್ತಿ ಡೀಪ್ ಇಂಜರೀಸ್ ಇದೆ, ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜರೀಸ್ ಇದೆ. ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ, ಇವರದ್ದು ಯಾರ್ದು ಪರಿಚಯ ಇದೆ ಇವರ ಜೊತೆಗೆ, ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ, ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರದಲ್ಲಿ. ಸೊ ಅವರಿಗೆ ಕೂಡ ಈಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಸುದ್ದಿ ತಿಳಿಯುತ್ತಿದ್ದಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ರಾತ್ರಿಯೇ ಸ್ಥಳಕ್ಕೆ ಭೇಟಿ ನೀಡಿ ಕೊಲೆಗಾರರನ್ನ ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿ ವಿಶೇಷ ತಂಡ ರಚಿಸಿ ವಾಪಸ್ಸಾಗಿದ್ದಾರೆ. ಮತ್ತೆ ಬೆಳಕು ಹರಿಯುವ ಹೊತ್ತಿಗೆ ಮತ್ತೊಂದು ಕೊಲೆ ನಡೆದಿರುವುದು ಬೆಳಕಿಗೆ ಬಂದಿದೆ.
ಹೀಗೆ ನಡು ರಸ್ತೆಯಲ್ಲಿ ಕೊಲೆಯಾಗಿ ಬಿದ್ದಿರುವ ವ್ಯಕ್ತಿ 48 ವರ್ಷದ ಜೆಸಿಬಿ ರಾಮಸ್ವಾಮಿ. ಟಿಪ್ಪರ್ ಮತ್ತು ಜೆಸಿಬಿಗಳನ್ನ ಇಟ್ಟುಕೊಂಡು ಬಾಡಿಗೆಗೆ ಕೊಟ್ಟು ವ್ಯವಹಾರ ನಡೆಸುತ್ತಿದ್ದಾನೆ. ರಾತ್ರಿ ಸುಮಾರು 9:30 ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಹೊಂಚು ಹಾಕಿ ಕುಳಿತಿದ್ದ ಕೊಲೆಗಾರರು ನಗರದ ಡೆಕ್ಕನ್ ಆಸ್ಪತ್ರೆ ಹಿಂಭಾಗದ ರಸ್ತೆಯಲ್ಲಿ ಬೈಕಿಗೆ ಅಡ್ಡಗಟ್ಟಿ ಕೆಡಕ್ಕೆ ಕೆಡವಿ ಲಾಂಗ್ನಿಂದ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಕೊಲೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಏತಕ್ಕಾಗಿ ಕೊಲೆ ನಡೆದಿದೆ ಎಂಬುದು ನಿಗೂಢವಾಗಿಯೇ ಇದೆ. ಕೊಲೆ ಘಟನೆ ಬೆಳಕಿಗೆ ಬಂದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಇಮಾಮ್ ಕಾಸಿಂ ಸಾಬ್, ಡಿವೈಎಸ್ಪಿ ಮುರಳೀಧರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಕೊಲೆಗಾರರನ್ನ ಬಂಧಿಸಲು ವಿಶೇಷ ತಂಡವನ್ನ ರಚಿಸಿದ್ದು ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಜೆಸಿಬಿ ರಾಮಸ್ವಾಮಿ ಅವರು ತನ್ನ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಇವರ ಬಳಿ ಜೆಸಿಬಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಗುಲ್ಬರ್ಗಾ ಮೂಲದ ನಾಗೇಶ್ ಎಂಬುವರು ಹಣಕಾಸಿನ ವಿಚಾರವಾಗಿ ರಾಮಸ್ವಾಮಿ ಅವರನ್ನ ಅಡ್ಡಗಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಮಾಹಿತಿ ತಿಳಿದಿದೆ. ಅದು ಡೌಟ್ ಇದೆಯಾ? ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ, ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ. ಎವಿಡೆನ್ಸಸ್ ಪ್ರಕಾರ ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಸ್ವಲ್ಪ ಡೌಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ. ಈಗ ಆರೋಪಿ ಇದಾನ ಪರಾರಿ ಈಗ ಎಬ್ಸ್ಕೊಂಡಂಗೆ ಇದ್ದಾರೆ. ನಾವು ಆಲ್ರೆಡಿ ಟೀಮ್ಸ್ ಕಳಿಸಿದ್ದೀವಿ, ರೆಡಿ ಮಾಡಿ ಕಳಿಸಿದ್ದೀವಿ, ಬೇಗ ಅರೆಸ್ಟ್ ಮಾಡ್ತೀವಿ. ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ, ಅವ್ರದ್ದು ಈ ಥರ ಅನುಮಾನ ಇದೆ, ಅವ್ರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನು ವಾಗ್ವಾದ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಸೊ ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ. ಪೊಲೀಸರು ಒಂದು ಕೊಲೆ ಬಗ್ಗೆ ತಲೆ ಕೆಡಿಸಿಕೊಂಡು ಕಾರ್ಯಪ್ರವೃತ್ತರಾಗಿರುವ ವೇಳೆಗೆ ಬೆಳಕು ಹರಿಯುತ್ತಿರುವ ವೇಳೆಗೆ ಮತ್ತೊಂದು ಕೊಲೆ ನಡೆದಿರುವ ಸುದ್ದಿ ಬಂದಿದೆ. 65 ವರ್ಷದ ವ್ಯಕ್ತಿಯನ್ನು ಚಿಂತಾಮಣಿ ನಗರದ ಯಜ್ಞವಲ್ಕ್ಯ ದೇವಾಲಯದ ಬಳಿ ಗುರುವಾರ ರಾತ್ರಿ ದುಷ್ಕರ್ಮಿಗಳು ಬರ್ಬರವಾಗಿ ತಲೆಯನ್ನ ಕಡಿದು ಕೊಲೆ ಮಾಡಿ ಮೃತದೇಹವನ್ನ ಸಮೀಪದಲ್ಲೇ ಕಸದಲ್ಲೇ ಬಿಸಾಡಿದ್ದಾರೆ. ತಲೆ ಒಂದು ಕಡೆ, ದೇಹ ಒಂದು ಕಡೆ ಎಸೆದು ಪರಾರಿಯಾಗಿದ್ದಾರೆ. ಕೊಲೆಯಾದ ವ್ಯಕ್ತಿ ಮುನಿಯಪ್ಪ 65 ವರ್ಷ, ಶ್ರೀನಿವಾಸಪುರ ತಾಲೂಕಿನ ಗೋರ್ತನಗೆಡ್ಡೆ ಗ್ರಾಮದಾತ ಎನ್ನಲಾಗಿದೆ. ಕೊಲೆಗೆ ಕಾರಣ ಏನೆಂಬುದು ನಿಗೂಢವಾಗಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಪೊಲೀಸರು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅವರು ಮೊದಲು ಇವರು ಗಲಾಟೆ ಅವ್ರು ಯಾವಾಗಲೂ ಹೊಡಿತಿದ್ರು ಬಂದುಬಿಟ್ಟಿದ್ದ. ನಿನ್ನೆ ತಿರ್ಗಾ ಊರಲ್ಲಿ ಗಲಾಟೆ ನಿಂತಿದ್ದೆ. ಅವ್ರ ಮಗನೇ ಅವರ ಏನೋ ಮಾಡಿರ್ಬೇಕು. ನಮಗೆ ಅವ್ರ ಮೇಲೇ ಡೌಟು. ಅವ್ರು ಶಿವರಾಜ್ ಅಂತ ಅಲ್ಲ, ಏನು ನೀವು ಮಗನಲ್ಲ, ನಿಮ್ಮ ತಮ್ಮನ? ನಮ್ಮ ಮಗ, ನಾವು ಇವರಪ್ಪ, ಇವರು ನಮ್ಮಪ್ಪ. ಅವರು ಹುಡ್ಕೊಂಡಿದ್ದಾರೆ ನೋಡು, ನಮ್ಮ ಆಯಮ್ಮನ ಮಗ. ಅವರು ನಿನ್ನೆ ಗಲಾಟೆ ಮಾಡಿದ್ದಾರೆ, ಅಲ್ಲಿ ಹೊಡೆದಿದ್ದಾರೆ. ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಒಂದೇ ರಾತ್ರಿಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನು ಬರ್ಬರವಾಗಿ ಕೊಂದು ಹಾಕಿರುವುದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು, ಪೊಲೀಸರು 2 ಕೊಲೆ ಪ್ರಕರಣಗಳನ್ನು ಭೇದಿಸಲು 4 ತಂಡಗಳನ್ನು ರಚಿಸಿ ತೀವ್ರ ಶೋಧದಲ್ಲಿ ತೊಡಗಿದ್ದಾರೆ. ಪೊಲೀಸರ ತನಿಖೆಯಿಂದ ಈ 2 ಕೊಲೆಗಳ ರಹಸ್ಯ ಬಯಲಾಗಬೇಕಿದೆ. ಬೀರೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನಗರಸಭೆಯಲ್ಲಿ ಖಾತೆ ಮಾಡಿಸಿಕೊಳ್ಳಬೇಕೆಂದ್ರೆ ಸಾಕಾಗಿ ಹೋಗುತ್ತದೆ. ಟೇಬಲ್ಗೂ ಲಂಚ ಕೊಡಬೇಕು. ತಿಂಗಳು ಕಟ್ಟಲೆ ಅಲೆದಾಡಿಸುತ್ತಾರೆ. ಇನ್ನು ದಾಖಲೆಗಳು ಸರಿಯಾಗಿಲ್ಲ ಎಂದ್ರೆ ಪಾಪ ಖಾತೆ ಮಾಡಿಸಿಕೊಳ್ಳೋನ ಕತೆ ನಾಯಿ ಪಾಡು. ರಾಜ್ಯ ಸರ್ಕಾರ ನಗರ ವ್ಯಾಪ್ತಿಯಲ್ಲಿನ ಖಾತೆಗಳಿಗೆ ಇದ್ದ ತೊಡಕನ್ನ ನಿವಾರಿಸಿ ಗೆಜೆಟ್ ಹೊರಡಿಸಿದೆ. ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಗರ ವಾಸಿಗಳ ಖಾತಾ ರಾಧಾಂತಕ್ಕೆ ಇತಿಶ್ರೀ ಹಾಡಲು 3 ದಿನಗಳ ಕ್ಯಾಂಪ್ ಮಾಡಿದ್ದಾರೆ. ಮನೆ ಬಾಗಿಲಿಗೆ ನಯಾ ಪೈಸೆ ಖರ್ಚಿಲ್ಲದೆ ಖಾತೆ ಮಾಡಿಸಿಕೊಡುವ ಸಂಕಲ್ಪ ತೊಟ್ಟಿದ್ದು ಇದೇ ತಿಂಗಳ 20ರಿಂದ ಖಾತಾ ಆಂದೋಲನ ಆರಂಭಿಸಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಈ 90 ದಿನದಲ್ಲಿ
ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ, ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ. ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವೋ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು. ಚಿಕ್ಕಬಳ್ಳಾಪುರ ನಗರ ವೇಗವಾಗಿ ಬೆಳೆಯುತ್ತಿದೆ. ರಾಜಧಾನಿಗೆ ಸಮೀಪ ಇರೋದ್ರಿಂದ ಇಲ್ಲಿ ವಾಸ ಮಾಡೋದಕ್ಕೆ ಬಹಳಷ್ಟು ಜನ ಇಚ್ಛೆ ಪಡ್ತಾರೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಸುಮಾರು 14,000 ಖಾತೆದಾರರಿದ್ದಾರೆ. ಇದರಲ್ಲಿ 5,000 ಖಾತೆಗಳಷ್ಟೇ ನೋಂದಣಿಯಾಗಿವೆ. ಇನ್ನು ಉಳಿದಂತಹ ಖಾತೆದಾರರು ತಮ್ಮ ನಿವೇಶನ ಮನೆಗಳ ಖಾತೆ ಮಾಡಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ತಾಂತ್ರಿಕ ಕಾರಣ, ಮತ್ತೊಂದು ಕಡೆ ಸುಳ್ಳು ನೆಪಗಳನ್ನು ಹೇಳಿ ನಗರಸಭೆಯವರು ಖಾತೆ ಮಾಡಿಕೊಡಲು ಮೀನಾಮೇಷ ಎಣಿಸುತ್ತಿದ್ದು ನಗರಸಭೆಗೆ ಅಲಿದು ಜನ ಸುಸ್ತಾಗಿ ಹೋಗಿದ್ದಾರೆ. ಹಲವಾರು ವರ್ಷಗಳಿಂದ ತಮ್ಮ ಮನೆ ನಿವೇಶನಗಳಿಗೆ ಮಾಲೀಕರಾಗಲು ಕಾಯುತ್ತಿದ್ದ ಖಾತಾ ಅವಕಾಶ ಈಗ ಒದಗಿ ಬಂದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಗರ ವ್ಯಾಪ್ತಿಯಲ್ಲಿನ ಮನೆ ನಿವೇಶನ ಹಾಗೂ ಅಂಗಡಿ ಮಳಿಗೆಗಳ ಎ ಮತ್ತು ಬಿ ಖಾತಾ ಮಾಡಿಸಿಕೊಳ್ಳಲು 3 ತಿಂಗಳ ಕಾಲಾವಕಾಶ ಒದಗಿಸಿದೆ. ನಾಳೆಯಿಂದಲೇ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಶಾಸಕ ಪ್ರದೀಪ್ ಈಶ್ವರ್ ನಗರಸಭಾ ಸಿಬ್ಬಂದಿಗಳ ಸಹಕಾರ ಪಡೆದು ಆಂದೋಲನ ಮಾದರಿಯಲ್ಲಿ ಏಕಕಾಲಕ್ಕೆ ಖಾತಾಗಳಿಗೆ ಅರ್ಜಿ ಸಂಗ್ರಹಿಸಲು 3 ದಿನಗಳ ಕಾಲ ಆಯಾ ವಾರ್ಡುಗಳಲ್ಲೇ ಕ್ಯಾಂಪ್ ಹಾಕಲಾಗುವುದು ಎಂದು ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ನಗರಸಭಾ ಕಮಿಷನರ್ ಮನ್ಸೂರ್ ಅಲಿ ಜಂಟಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಹಲವಾರು ವರ್ಷಗಳಿಂದ ಮನೆ ನಿವೇಶನಗಳ ಖಾತಾ ಮಾಡಿಸಿಕೊಳ್ಳಲು ಕಾಯುತ್ತಿರುವವರಿಗೆ ಸಿಹಿ ಸುದ್ದಿ ನೀಡಿದೆ. ಇಂದಿನಿಂದ 3 ದಿನಗಳ ಕಾಲ ನಗರ ವ್ಯಾಪ್ತಿಯ ಮನೆ ನಿವೇಶನ ಖಾತಾ ಮಾಡಿಕೊಡಲು 3 ತಿಂಗಳ ಕಾಲಾವಕಾಶ ನೀಡಿ ಸರ್ಕಾರಿ ರಾಜ್ಯ ಪತ್ರ ಅಂದರೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಬಾಕಿ ಇರುವ ಸುಮಾರು 8,000 ಖಾತಾದಾರರಿಗೆ ಅನುಕೂಲವಾಗಲಿದೆ. ನಗರಸಭೆಗೆ 5-6 ಬಾರಿ ಸುತ್ತಾಡಿ ದಲ್ಲಾಳಿಗಳಿಗೆ ಹಣ ಕೊಟ್ಟು ಖಾತೆಗಳಿಗೆ ದುಂಬಾಲು ಬೀಳುವುದು ಬೇಡ ಎಂದು ಇದೇ ತಿಂಗಳ 20ರಿಂದ 22ರವರೆಗೂ ಆಯಾ ವಾರ್ಡುಗಳಲ್ಲೇ ಖಾತಾ ಆಂದೋಲನ ಕ್ಯಾಂಪ್ ಹಾಕಲಾಗುವುದು. ಯಾವ್ಯಾವ ವಾರ್ಡಲ್ಲಿ ಎಲ್ಲಿ ಕ್ಯಾಂಪ್ ಮಾಡಲಾಗುತ್ತದೆ ಎಂದು ಮನೆ ಮನೆಗೂ ಕರಪತ್ರ ಹಾಗೂ ಬೆಳಗ್ಗೆ ಕಸ ಸಂಗ್ರಹ ಗಾಡಿಗಳಲ್ಲಿ ಪ್ರಚಾರ ಮಾಡಲಾಗುವುದು ಎಂದು ತಿಳಿಸಿದರು. ಎ ಮತ್ತು ಬಿ ಖಾತಾಗೆ ಒದಗಿಸಬೇಕಾಗಿರುವ ದಾಖಲೆಗಳು, ಕಟ್ಟಬೇಕಾಗಿರುವ ಕಂದಾಯ ವಗೈರೆ ಎಲ್ಲವನ್ನ ಕರಪತ್ರದಲ್ಲಿ ಮುದ್ರಿಸಲಾಗುವುದು. ಖಾತಾ ಮಾಡಿದ ನಂತರ ಯಾವ ಸ್ಥಳದಲ್ಲಿ ಖಾತಾ ಮಾಡಿಕೊಡಲಾಗುತ್ತೋ ಅದೇ ಜಾಗದಲ್ಲಿ ವಿತರಣೆಯೂ ಮಾಡಲಾಗುವುದು ಎಂದರು. ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಎ ಖಾತಾ ಅಂತ ಕರೀತಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್, DC ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು 10ರಿಂದ 14 ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ. ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ. ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ, ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು. ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ. ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪ್ರಾಪರ್ಟಿಗೂ ನಾವು ಬಿ ಖಾತಾ ಕೊಡೋಕ್ಕೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಸೊ ಕಂಪ್ಲೀಟ್ ಚಿಕ್ಕಬಳ್ಳಾಪುರದ್ದು 3 ತಿಂಗಳಲ್ಲಿ ನಾವು ಬಿ ಖಾತಾ ಮಾಡಿಕೊಡ್ತೀವಿ. ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನು ಅಂದರೆ ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಲ್ ಕ್ಲಾಸ್ ಅವರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು. ಆ ಕಾರಣಕ್ಕೆ 100% ಟ್ರಾನ್ಸ್ಪರೆನ್ಸಿ ತರ್ತೀವಿ. ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ. ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಕಮಿಷನರ್ ಅವರು, ನಾವೆಲ್ಲರೂ ನಗರಸಭೆ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ₹1 ಎಲ್ಲೂ ಈ ಬಿ ಖಾತಾ ಅಲ್ಲಿ ಕರಪ್ಷನ್ ನಡೀಬಾರ್ದು. ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ, ಇದೇ ತಿಂಗಳು 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು 31 ವಾರ್ಡಲ್ಲೂ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊಂತೀವಿ. 20ನೇ ತಾರೀಕು, 21, 22 ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆ ಲೊಕೇಶನಲ್ಲಿ ಕೂರ್ತಾರೆ ನಗರಸಭೆ ಸ್ಟಾಫ್. ಅವ್ರು ಬಂದು ವಾರ್ಡ್ ನಂಬರ್ 1 ಅವರೆಲ್ಲ ತಮ್ಮ ಡೀಟೇಲ್ಸ್ನ ದಯವಿಟ್ಟು ಅಲ್ಲಿ ಕೊಡಿ. ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಬರೋದು ಜನರಲ್ ಆಗಿ ನನ್ನ ಇದೇನಂದರೆ ನಗರಸಭೆ ಹತ್ರ ಪದೇ ಪದೇ ಓಡಾಡಿದ್ರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ, ಈ ಮಂತ್ 20, 21, 22 3 ದಿನ ಅವಕಾಶ ಕೊಡ್ತೀನಿ. ದಯವಿಟ್ಟು ಈ 3 ದಿನದಲ್ಲೇ ನಿಮ್ಮ ವಾರ್ಡಲ್ಲಿ ಈ ಲೊಕೇಶನಲ್ಲಿ ನಿಮ್ಮ ಮನೆಗೆ ಪಾಂಪ್ಲೆಟ್ 2 ದಿನದಲ್ಲಿ ಕಳಿಸ್ಕೊಡ್ತೇನೆ. ಚೆಕ್ ಲಿಸ್ಟ್ ಸಮೇತ ಪ್ರತಿ ಮನೆಗೂ ಪಾಂಪ್ಲೆಟ್ ನಾಳೆ ಅಥವಾ ನಾಳಿದ್ದಿಂದ ಹಂಚ್ತೀವಿ. ತಾವು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೆ ದಲ್ಲಾಳಿಗರನ್ನ ನಗರಸಭೆಗೆ ನಾವು ಅಲೋ ಮಾಡಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ನ ನಗರಸಭೆ ಕಮಿಷನರ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ತಗೊಂಡ ನಂತರ ನಾವೇನು ಮಾಡ್ತೀವಿ, ಈ 90 ದಿನದಲ್ಲಿ
ದಯವಿಟ್ಟು ನಾನು ಜನತೆಗೆ ಕೈ ಮುಗಿದು ವಿನಂತಿಸ್ತೇನೆ, ತಮ್ಮ ಡಾಕ್ಯುಮೆಂಟ್ಸ್ನ ತಮ್ಮ ವಾರ್ಡಲ್ಲಿ ಕಲೆಕ್ಟ್ ಮಾಡ್ತೀವಿ. ತಮ್ಮ ವಾರ್ಡಲ್ಲಿ ಎಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವೋ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಂದು ನಾವು ಸಂಬಂಧಪಟ್ಟ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಖಾತಾನ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತಾವು ಯಾವುದೇ ಕಾರಣಕ್ಕೆ ನಗರಸಭೆ ಹತ್ರ ಪದೇ ಪದೇ ಬರೋಕ್ಕೆ ಹೋಗಬೇಡಿ, ಬರೋ ಅವಶ್ಯಕತೆ ಇಲ್ಲ. ತಾವು ಪದೇ ಪದೇ ನಾವೊಂದು ಡೇಟ್ ಡಿಕ್ಲೇರ್ ಮಾಡ್ತೀವಿ, 90 ಡೇಸ್ ಇದೆ. ಪ್ರಿಯಾರಿಟಿ ವೈಸ್ ವಾರ್ಡ್ಸ್ ಇಟ್ಕೊಂಡು 90 ದಿನದ ಒಳಗಡೆ ಮತ್ತೆ ಪ್ರೆಸ್ ಮೀಟ್ ಮಾಡಿ, ನೋಡಿ ಇವತ್ತು 1ನೇ ವಾರ್ಡು, 2ನೇ ವಾರ್ಡು, 20ನೇ ವಾರ್ಡು, 25ನೇ ವಾರ್ಡು, 30ನೇ ವಾರ್ಡು ನಾವು ಅನೌನ್ಸ್ ಮಾಡಿ ಅದೇ ಜಾಗದಲ್ಲಿ ಮಾಧ್ಯಮದವರ ಮುಂದೆ ನಗರದ ಬಹುದಿನಗಳ ಸಮಸ್ಯೆ ಬಿ ಖಾತಾನ ಭ್ರಷ್ಟಾಚಾರ ಇಲ್ಲದೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎ ಮತ್ತು ಬಿ ಖಾತಾ ಪಡೆಯುವುದರಿಂದ ಸಾಲ ಸೌಲಭ್ಯ, ಮತ್ತೊಬ್ಬರಿಗೆ ಮಾರಾಟ ಮಾಡುವ ಅವಕಾಶ ಸಿಗಲಿದೆ. ಎಷ್ಟೋ ವರ್ಷಗಳಿಂದ ಮನೆ ನಿವೇಶನ ಹೊಂದಿದ್ದರೂ ಮಾಲೀಕರಾಗುವ ಭಾಗ್ಯ ಸಿಕ್ಕಿರಲಿಲ್ಲ. ಅಂತವರಿಗೆ ನಮ್ಮ ಸರ್ಕಾರ ಮಾಲೀಕರಾಗುವ ಅವಕಾಶ ಕಲ್ಪಿಸಿದೆ. ಈ ಸಾಮೂಹಿಕ ಖಾತಾ ಆಂದೋಲನಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸಹಕಾರ ನೀಡಬೇಕು. ಆಯಾ ನಗರಸಭಾ ಸದಸ್ಯರು ಮುಂದೆ ಬಂದು ಆಯಾ ವಾರ್ಡಿನ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಮನವಿ ಮಾಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅದು ಕೋಲಾರ ನಗರಸಭೆಯಲ್ಲಿನ ಸರ್ಕಾರಿ ಅಧಿಕಾರಿಗಳ ತಂಡವೊಂದು ಸೇರಿ ಮಾಡಿದ್ದ ಬಹುದೊಡ್ಡ ಅಕ್ರಮ. ಹಣದಾಸೆಗಾಗಿ ಕೆರೆ, ಕುಂಟೆ, ಪಾರ್ಕ್, ರಾಜಕಾಲುವೆ ಸೇರಿದಂತೆ ಯಾವುದೇ ದಾಖಲೆ ಇರಲಿ ಇಲ್ಲದಿರಲಿ ಯಾವುದನ್ನು ಗಮನಿಸದೆ ಮಾಡಿರುವ ಅಕ್ರಮ ಖಾತೆಗಳ ದೊಡ್ಡ ಹಗರಣ. ಸದ್ಯ ಅಕ್ರಮ ಖಾತೆಗಳ ಬಗ್ಗೆ ತನಿಖಾ ತಂಡ ವರದಿ ನೀಡಿದ್ರೂ ಆರೋಪ ಹೊತ್ತ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ಮತ್ತೆ ಅದೇ ಸ್ಥಾನಕ್ಕೆ ಆರೋಪ ಹೊತ್ತ ಅಧಿಕಾರಿಯನ್ನೇ ನೇಮಿಸುವ ಮೂಲಕ ಕುರಿಯನ್ನ ಕಾಯಲು ನರಿಯನ್ನು ನೇಮಕ ಮಾಡಿದೆ. ಕೆರೆ, ಕಾಲುವೆ ಎಲ್ಲೆಂದರಲ್ಲಿ ಅಕ್ರಮವಾಗಿ ನಿವೇಶನಗಳನ್ನು ಮಾಡಿ ಅಕ್ರಮ ಖಾತೆ ಬಗ್ಗೆ ತನಿಖಾ ತಂಡದ ವರದಿ, ಮತ್ತೊಂದೆಡೆ ಅಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತಿರುವ ಹೋರಾಟಗಾರರು. ಎಲ್ಲ ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ನಗರದಲ್ಲಿ. ಹೌದು, ಕೋಲಾರ ನಗರಸಭೆಯಲ್ಲಿ ಅಕ್ರಮ ಖಾತೆಗಳ ಕುರಿತು ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗಿದ್ದು, 106 ಸಂಖ್ಯೆಯಲ್ಲಿ ಅಕ್ರಮ ಖಾತೆಗಳನ್ನು ಮಾಡಿರುವ ಕುರಿತು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳಿಂದ ತನಿಖಾ ತಂಡವನ್ನು ರಚನೆ ಮಾಡಿ ಆ ಕುರಿತು ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಲಾಗಿತ್ತು. ಕೋಲಾರ ನಗರಸಭೆಯಲ್ಲಿ 1/1/2022ರಿಂದ 1/7/2022ರವರೆಗೆ ಆಗಿರುವ ಅಕ್ರಮ ಖಾತೆಗಳ ಕುರಿತು ತನಿಖೆ ನಡೆಸುವಂತೆ ನಗರಸಭೆ ಸದಸ್ಯರುಗಳೇ ದೂರು ನೀಡಿದ್ರು. ಈ ಬಗ್ಗೆ ತನಿಖಾ ತಂಡ ದೂರಿನ ಅನ್ವಯ ತನಿಖೆ ನಡೆಸಿ ಅದರ ವರದಿಯನ್ನು ನೀಡಿದೆ. ಸದ್ಯ ತನಿಖಾ ತಂಡ ನೀಡಿರುವ ವರದಿಯಲ್ಲಿ ಈ 7 ತಿಂಗಳ ಅವಧಿಯಲ್ಲಿ ಕೋಲಾರ ನಗರಸಭೆಯಲ್ಲಿ ಆಯುಕ್ತರಾಗಿದ್ದ ಪ್ರಸಾದ್ ಸೇರಿ 15 ಜನ ನಗರಸಭೆ ಅಧಿಕಾರಿಗಳ ತಂಡ ಸೇರಿ ಒಟ್ಟು 1761 ಖಾತೆಗಳನ್ನು ಮಾಡಿದ್ದಾರೆ. ಈ ಪೈಕಿ 949 ಖಾತೆಗಳ ಬಗ್ಗೆ ದಾಖಲೆಗಳು ಸಿಕ್ಕಿದ್ದು, ಆ ಪೈಕಿ 48 ಖಾತೆಗಳನ್ನು ಅಕ್ರಮವಾಗಿ ಮಾಡಲಾಗಿದೆ. ಬಡಾವಣೆಗಳಲ್ಲಿ ಸರ್ಕಾರ ಪಾರ್ಕ್, ಕಾಲುವೆ, ಕೆರೆ ಜಾಗಗಳಲ್ಲಿ ಅಕ್ರಮ ಖಾತೆಗಳನ್ನು ಮಾಡಿದ್ದಾರೆ ಎಂದು ವರದಿ ನೀಡಿದೆ. ಅದರ ಜೊತೆಗೆ 901 ಖಾತೆಗಳ ಬಗ್ಗೆ ನಗರಸಭೆಯಲ್ಲಿ ಯಾವುದೇ ಭೌತಿಕವಾಗಿ ದಾಖಲೆಗಳಿಲ್ಲ ಎಂದು ವರದಿಯನ್ನ ನೀಡಿದೆ. ಸದ್ಯ ವರದಿ ನೀಡಿ ವರ್ಷಗಳೇ ಕಳೆದರೂ ಸರ್ಕಾರ ಅಕ್ರಮ ಎಸಗಿರುವ ಅಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇನ್ನು 2022ರಲ್ಲಿ ಹೀಗೆ ನಗರಸಭೆ ಆಯುಕ್ತರಾಗಿ ಕೆಲಸ ಮಾಡಿ ಸಾಕಷ್ಟು ಅಕ್ರಮಗಳನ್ನು ಎಸಗಿ ಅಲ್ಲಿಂದ ಎತ್ತಂಗಡಿಯಾಗಿದ್ದ ಪ್ರಸಾದ್ ಅವರು ಎಸಗಿರುವ ಅಕ್ರಮಗಳ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಹೀಗಿರುವಾಗ ಆಹಾರ ಇಲಾಖೆಯ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಪ್ರಸಾದ್ ಅವರನ್ನು ಮತ್ತೆ ಕೋಲಾರ ನಗರಸಭೆಯ ಆಯುಕ್ತರನ್ನಾಗಿ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರ ಆಸ್ತಿ ಪಾಸ್ತಿಗಳನ್ನ ಅಕ್ರಮ ಖಾತೆ ಮಾಡಿರುವ ಅಧಿಕಾರಿಯನ್ನು ಮತ್ತೆ ಅದೇ ಸ್ಥಾನಕ್ಕೆ ನೇಮಕ ಮಾಡಿರುವುದು ಸದ್ಯ ಕುರಿಯನ್ನು ನೋಡಿಕೊಳ್ಳಲು ನರಿಯನ್ನ ನೇಮಕ ಮಾಡಿದಂತೆ ಆಗಿದೆ. ಅಲ್ಲದೆ ಅವರು ಈಗಾಗಲೇ ಮತ್ತೆ ಕಳೆದ ಅವಧಿಯಲ್ಲಿ ಮಾಡಿದಂತೆ ಅಕ್ರಮ ಖಾತೆಗಳನ್ನ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕೋಲಾರ ನಗರಸಭೆಯ ಕೆಲವು ಸದಸ್ಯರ ಒತ್ತಡಕ್ಕೆ ಮಣಿದು ಈಗಾಗಲೇ 8 ಅಕ್ರಮ ಖಾತೆಗಳನ್ನ ಮಾಡಿರುವ ಕುರಿತು ದೂರುಗಳು ಕೇಳಿ ಬಂದಿದೆ. ಸದ್ಯ ಇಂತಹ ಭ್ರಷ್ಟಾಚಾರದಲ್ಲಿ ತೊಡಗಿ ತನ್ನ ಭ್ರಷ್ಟಾಚಾರ ಸಾಬೀತಾಗಿರುವ ಅಧಿಕಾರಿಯನ್ನು ಮತ್ತೆ ಅದೇ ಸ್ಥಾನಕ್ಕೆ ನೇಮಕ ಮಾಡಿರುವ ಹಿಂದೆ ಜಿಲ್ಲೆಯ ಜನಪ್ರತಿನಿಧಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನ ಕೇಳಿ ಬರುತ್ತಿದೆ. ಆದ್ರೆ ಶಾಸಕರು ನಿಯಂತ್ರಣ ಮಾಡ್ತಾ ಇರೋರು ಯಾರು? ಶಾಸಕರಿಗೂ ಕೂಡ ದೂರು ಕೊಟ್ಟಿದ್ದೀನಲ್ಲ, ಅವ್ರ ಗಮನಕ್ಕೆ ಇಲ್ಲದೆ ಇವ್ರು ಹಾಕಿರ್ಬೋದೇನೋ ಅಂತ. ಆದ್ರೂ ಕ್ರಮ ಕೈಗೊಳ್ಳದೆ ಅವ್ರ ನಿಯೋಜನೆ ರದ್ದುಗೊಳಿಸದೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಹೇಳಿದೆ. ಇದ್ರ ಹಿಂದೆ ಇರೋ ಸೂಪರ್ MLA ಸೂಪರ್ MLAನೇ ಅನ್ಕೋಬಹುದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ.
ಮಾನ್ಯ ವಿಧಾನ ಪರಿಷತ್ ಅನಿಲ್ ಕುಮಾರ್ ಅವರು ಈ ವಿಚಾರಗಳಲ್ಲಿ ಯಾವುದೇ ಇರಲಿ ಇನ್ನು ಮುಂದೆ ಅವರು MLA ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಇನ್ನು ಮುಂದೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಾವು ಸೂಪರ್ MLA ಆದ ಅನಿಲ್ ಕುಮಾರ್ನವ್ರನ್ನೇ ಮಾತಾಡ್ತೀನಿ. ಯಾಕಂದ್ರೆ ಅವ್ರ ಹಿಂಬಾಲಕರೇ ಎಲ್ಲ ಸೇರಿ ಈ ರೀತಿ ಅಕ್ರಮ ಎಸಗಿರೋ ವ್ಯಕ್ತಿನ ಅಲ್ಲಿ ನಿಯೋಜನೆ ಮಾಡ್ಕೊಂಡ್ಬಂದು ಇನ್ನಷ್ಟು ಘೋರ ಅಪರಾಧಗಳನ್ನ ಅಲ್ಲಿ ಸರ್ಕಾರಕ್ಕೆ ವಂಚನೆ ನಷ್ಟ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತುಂಬಾ ಇದು ಕಾನೂನು ಮತ್ತು ಆಡಳಿತದ ಪ್ರಶ್ನೆ. ಇದು ಎಲ್ಲರೂ ಪ್ರಶ್ನೆ ಮಾಡಬೇಕು. ಅದರಿಂದ ನಾವು ತಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಸ್ನೇಹಿತರ ಸದ್ಯ ಕೂಡಲೇ ಪ್ರಸಾದ್ ಅವರ ಅಕ್ರಮ ಖಾತೆಗಳ ಕುರಿತು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ಒಟ್ಟಾರೆ ನಗರಸಭೆಯಲ್ಲಿ ಅಕ್ರಮಗಳ ಬೆಟ್ಟವನ್ನೇ ಕಟ್ಟಿದವರಿಗೆ ಮತ್ತೆ ಅದೇ ಸ್ಥಾನದಲ್ಲಿ ನೇಮಕ ಮಾಡುವ ಮೂಲಕ ಅಕ್ರಮಕ್ಕೆ ಸಾಥ್ ನೀಡುವ ಮೂಲಕ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಾಥ್ ನೀಡುತ್ತಿದೆಯಾ ಅನ್ನೋ ಅನುಮಾನ ಕೇಳಿ ಬಂದಿದೆ. ಸದ್ಯ ಕೋಲಾರ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಇಲಾಖೆ ಸಚಿವ ಬೈರತಿ ಸುರೇಶ್ ಈ ಬಗ್ಗೆ ಉತ್ತರವನ್ನ ನೀಡಬೇಕಿದೆ. ಸತೀಶ್ ನ್ಯೂಸ್ ಟಿವಿ ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇವನೊಬ್ಬ ಖತರ್ನಾಕ್ ಕಿರಾತಕ. ಈತನ ವಿರುದ್ಧ ಒಂದಲ್ಲ ಎರಡಲ್ಲ 10 ಪ್ರಕರಣಗಳಿವೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಬಾಂಬೆ ಸಲೀಂ ಮತ್ತು ಆತನ ಸಹಚರರನ್ನ ಬಾಗೇಪಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದು ಆರೋಪಿಗಳಿಂದ ನಗದು ಸೇರಿದಂತೆ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಾಗೇಪಲ್ಲಿಯ ಗಂಗಾನಹಳ್ಳಿಯ ಅಶ್ವತ್ಥನಾರಾಯಣ ಎಂಬುವವರು ಕೆಲ ದಿನಗಳ ಹಿಂದೆ ತನ್ನ ಜಮೀನು ಮಾರಾಟ ಮಾಡಿ ಇಟ್ಟುಕೊಂಡಿದ್ದ 16 ಲಕ್ಷ ಹಣವನ್ನು ಪುಟ್ಟಪರ್ತಿಯ ತನ್ನ ಸ್ನೇಹಿತನಿಗೆ ಕೊಡಬೇಕೆಂದು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ನಲ್ಲಿ ತೆಗೆದುಕೊಂಡು ಬೆಂಗಳೂರು ಹೈದರಾಬಾದ್ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಆದಿಕಾನಹಳ್ಳಿ ಕ್ರಾಸ್ ಬಳಿ ಇರುವ ನಯಾರ ಪೆಟ್ರೋಲ್ ಬಂಕ್ ಬಳಿ ಕಾರಿನಲ್ಲಿ ಅಡ್ಡ ಬಂದಂತಹ ಬಾಂಬೆ ಸಲೀಂ ಹಾಗೂ ಆತನ ಸಹಚರರು ಆತನನ್ನ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿ ಆತನ ಬಳಿಯಿದ್ದ 16 ಲಕ್ಷ ಹಣವನ್ನು ದರೋಡೆ ಮಾಡಿದ್ದು ಸಾಲದಿಂದ 50 ಲಕ್ಷ ಹಣ ಬೇಕೆಂದು ಫೋನ್ ಮಾಡಿಸಿ ಬೆದರಿಸಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡ ಬಾಗೇಪಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡು ಆರೋಪಿಗಳ ಪತ್ತೆಯ ಬಗ್ಗೆ ತನಿಖಾ ತಂಡವನ್ನ ರಚಿಸಿ ಹಲವು ಆಯಾಮಗಳ ಮುಖಾಂತರ ಆರೋಪಿಗಳ ಪತ್ತೆಯ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ ನೆರೆಯ ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ ಕಡೆಗಳಲ್ಲಿ ಸುತ್ತಾಡಿ ಪ್ರಕರಣದಲ್ಲಿ ಕೊಲೆ, ಸುಲಿಗೆ, ಡಕಾಯತಿ, ಕಳವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕುಖ್ಯಾತ ಆರೋಪಿಯಾಗಿರುವ ಮಹಮ್ಮದ್ ಖಲೀಲ್ ಉಲ್ಲಾ ಅಲಿಯಾಸ್ ಬಾಂಬೆ ಸಲೀಂ ಹಾಗೂ ಬಾಗೇಪಲ್ಲಿ ಪಟ್ಟಣದ 3 ಆರೋಪಿಗಳು ಸೇರಿ ಆತನ 8 ಸಹಚರರನ್ನ ಬಂಧಿಸಲಾಗಿದೆ. ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಈ ಬಗ್ಗೆ ಮಾಹಿತಿ ನೀಡಿ ಕುಖ್ಯಾತ ಆರೋಪಿಯಾಗಿರುವ ಬಾಂಬೆ ಸಲೀಂ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 5 ಕೊಲೆ ಪ್ರಕರಣಗಳು, 4 ಡಕಾಯಿತಿ ಪ್ರಕರಣಗಳು, 2 ಸುಲಿಗೆ ಪ್ರಕರಣಗಳು, 2 ಕಿಡ್ನಾಪ್ ಪ್ರಕರಣಗಳು ಹಾಗೂ ಹಲವು ಕಳವು ಪ್ರಕರಣಗಳು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿರುತ್ತಾನೆ. ಕುಖ್ಯಾತ ಆರೋಪಿ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಹೈಕ್ರಾಸ್ ಕಾರು ಮತ್ತು 1 ದ್ವಿಚಕ್ರ ವಾಹನ ಸೇರಿದಂತೆ 5.15 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು
ಕುಖ್ಯಾತ್ ಹೆದ್ದಾರಿ ಡಕಾಯಿಟಿ ಕೇಸ್ ನಾವು ಪತ್ತೆ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿ 20 ಕೇಸಸ್ ಇದೆ ಅರೌಂಡ್ ಅವರ ಮೇಲೆ. ಔಟ್ ಆಫ್ ದಟ್ 5 ಮರ್ಡರ್ ಕೇಸಸ್ ಇದೆ ಅವರ ಮೇಲೆ, ಬೇರೆ ಡಕಾಯಿಟಿ ಕೇಸ್, ರಾಬರಿ ಕೇಸಸ್ ಕೂಡ ಇದೆ ಇವರ ಮೇಲೆ. ನಮ್ಮಲ್ಲಿ ಆಮೇಲೆ ಕಸ್ಟಡಿಯಲ್ಲಿ ಇದ್ದು ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜೈಲಿಂದ ಇವರು ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ, ಆಚೆ ಬಂದಿದ್ದಾರೆ. ಆ ಟೈಮ್ಗೆ ವಿದಿನ್ 15-20 ಡೇಸ್ ಇನ್ನೊಂದು ಇವರು ಪರ್ಸನ್ಗೆ ಟಾರ್ಗೆಟ್ ಮಾಡಿ 20 ಡಿಸೆಂಬರ್ 2024ಗೆ ಮಾರುತಿ ಸ್ವಿಫ್ಟ್ ಕಾರಿಂದ ಆಂಧ್ರ ಪ್ರದೇಶ್ ಸೈಡ್ ಹೋಗ್ತಾ ಇದ್ದಾರೆ. ಫಿರ್ಯಾದಿಗೆ ವಿಕ್ಟಿಮ್ಗೆ ಅವರು ಅಡ್ಡ ಹಾಕಿ ಒಂದು ಟಾಟಾ ಇನೋವಾ ಹೈಕ್ರಾಸ್ ಕಾರಿಂದ ಅಡ್ಡ ಹಾಕಿ ಅವರ ಜೊತೆಗೆ ಒಂದು ಡಕಾಯಿಟಿ ಮಾಡಿದ್ದಾರೆ. ಅವರ ಹತ್ರ ಆ ಟೈಮ್ಗೆ ಬ್ಯಾಗಲ್ಲಿ ದುಡ್ಡಿತ್ತು ಅರೌಂಡ್ 16 lakhs. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಕಾಸಿಂ, ಜಿಲ್ಲಾ ಉಪ ಅಧೀಕ್ಷಕ ಶಿವಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಉಪನಿರೀಕ್ಷಕಿ ನಾಗಮ್ಮ, ಪೇತಿಕ್ಲಾದ ಸುರೇಶ್, ವೆಂಕಟರಮಣ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದಾದ್ಯಂತ ವಿವಿಧ ಗ್ರಾಮಗಳಿಗೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಡಿ ಇದುವರೆಗೂ 110ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು, ಇಂದು ಪೆರೇಸಂದ್ರ ವ್ಯಾಪ್ತಿಯ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರ್ ಚೊಕ್ಕನಹಳ್ಳಿ, ಕರಕಮಾಕಲಹಳ್ಳಿ, ಬೊಮ್ಮಗಾನಹಳ್ಳಿ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಕ್ಷೇತ್ರದ 110ಕ್ಕೂ ಹೆಚ್ಚು ಗ್ರಾಮಗಳಿಗೆ ಅಧಿಕಾರಿಗಳ ಜೊತೆ ಸಂಚರಿಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸುತ್ತಿದ್ದಾರೆ. ಗ್ರಾಮಗಳ ಸ್ವಚ್ಛತೆ, ಚರಂಡಿ, ರಸ್ತೆಗಳ ದುರಸ್ತಿಗೆ ಅನುದಾನ ಒದಗಿಸುವುದಲ್ಲದೆ ಅನಾರೋಗ್ಯ ಪೀಡಿತ ಜನರಿಗೆ ಆಸರೆಯಾಗುತ್ತಿದ್ದಾರೆ. ಇಂದು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿ ಆರ್ ಚೊಕ್ಕನಹಳ್ಳಿ, ಕರಕಮಾಕಲಹಳ್ಳಿ, ಬೊಮ್ಮಗಾನಹಳ್ಳಿಗೆ ಭೇಟಿ ನೀಡಿದ ವೇಳೆ ಜನರು ಪಟಾಕಿ ಸಿಡಿಸಿ ಜೈಕಾರ ಕೂಗುತ್ತಾ ತಮಟಿ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಗ್ರಾಮದ ಮಧ್ಯೆ ಜನಸಾಮಾನ್ಯರ ಜೊತೆ ಸಾಮಾನ್ಯರಂತೆ ಬೆರೆತು ಅವರ ಕಷ್ಟ, ಸುಖ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡುವ ಭರವಸೆ ನೀಡಿದರು. ರಸ್ತೆ ಸಂಪರ್ಕ ಜಾಗದ ಒತ್ತುವರಿ ತೆರವು, ಚರಂಡಿ ನಿರ್ಮಾಣ, ನೈರ್ಮಲ್ಯ, ನಕಾಶೆ ರಸ್ತೆ, ರೈತರ ಬೆಸ್ಕಾಂ, ವೃದ್ಧರ ಪಿಂಚಣಿ ಹಾಗೂ ಬೊಮ್ಮಗಾನಹಳ್ಳಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಒಳಗೊಂಡಂತೆ ಪುಟ್ಟ ಮಗುವಿಗೆ, ಮಧುಮೇಹ ರೋಗಸ್ಥ ಮಗುವಿಗೆ ಉಚಿತವಾಗಿ ಅಮ್ಮ ಆಂಬ್ಯುಲೆನ್ಸ್ನಲ್ಲಿ ಅವರ ಹಳ್ಳಿಯಿಂದ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮತ್ತೆ ಮರಳಿ ಅವರ ಹಳ್ಳಿಗಳಿಗೆ ಜಾಗ್ರತೆಯಿಂದ ಸೇರುವಂತೆ ತಿಳಿಸಿ ಶಾಸಕರು ಇಬ್ಬರಿಗೆ ಧನ ಸಹಾಯ ನೀಡಿದರು. ವಸತಿ ಮತ್ತು ನಿವೇಶನಗಳನ್ನು ನೀಡುವಂತೆ ಬಂದ ಅರ್ಜಿಗಳನ್ನು ಸ್ವೀಕರಿಸಿದರು. ಮೂರಹಳ್ಳಿ ಆಯ್ತು, ಇವತ್ತು ಬೊಮ್ಮಗಾನಹಳ್ಳಿಗೆ ಬಂದಿದ್ದೀವಿ. ಮೂರಹಳ್ಳಿ ಅಲ್ಲ, ಇವತ್ತು 3 ಹಾಕ್ಕೊಂಡಿದ್ದೆ. ಮೂರಹಳ್ಳಿ ಆ್ಯಕ್ಚುಲಿ ಇವತ್ತು ಅಧಿಕಾರಿಗಳಿಗೆ ಸ್ಪೋರ್ಟ್ಸ್ ಡೇ ಇದೆ, ಆ ಕಾರಣಕ್ಕೆ ಮೂರಹಳ್ಳಿ ಹಾಕ್ಕೊಂಡು ಈಗ ಮಂಡಿಕಲ್ಲಲ್ಲಿ ಮೊನ್ನೆ ಒಂದು ಫೆನ್ಸಿಂಗ್ ಕೇಳಿದ್ರು ಕಲ್ಯಾಣಿಗೆ, ಅದು ಇವತ್ತು ಗುದ್ಲಿ ಪೂಜೆ ಇದೆ. ಬೊಮ್ಮಗಾನಹಳ್ಳಿಯಲ್ಲೂ ಭಾಳಷ್ಟು ವಿಚಾರ ಹೇಳಿದ್ರು, ಇದನ್ನು ಸಾಲ್ವ್ ಮಾಡಿದ್ದೀನಿ ಜಮೀನ್ದು. ಮತ್ತು ನಾವು ಆಗಲೇ 2 ಹಳ್ಳಿಗೆ ಹೋಗಿದ್ವಿ, ಅದಕ್ಕೆ ದಾರಿ ಕೇಳಿದ್ದಾರೆ. ಆ 2 ಹಳ್ಳಿಗೂ ಹತ್ತತ್ರ 1 ಕೋಟಿ ರೂಪಾಯಿ ಅನುದಾನ ಹಾಕ್ಕೊಂಡ್ಬಂದಿದ್ದೀನಿ. ಅದನ್ನೊಂದು 15 ಡೇಸಲ್ಲಿ ಅದಾಗುತ್ತೆ. ಸೊ ಭಾಳ ಯಶಸ್ವಿಯಾಗಿ ನಡೀತಿದೆ ಕಾರ್ಯಕ್ರಮ. ಯಾವ ಊರಿಗೆ ಹೋದ್ರೂ ಅನುದಾನ ಎತ್ಕೊಂಡೇ ಹೋಗ್ತಿದ್ದೀನಿ. ಈಗ ನಮಗೊಂದು ರಸ್ತೆಗಳಿಗೆ ಅಂತ ಒಂದು ವಿಶೇಷವಾಗಿ ಒಂದು 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈಗ SCPL ಒಂದು 3 ಕೋಟಿ ತಂದಿದ್ದೀನಿ, ನೆನ್ನೆ ಇಲ್ಲ ಮೊನ್ನೆ. ರಸ್ತೆಗಳೆಲ್ಲ ಹಾಕ್ಸಿ, ಎದುರುಗಡೆ ಕೊಮ್ಮಲ್ಮರಿಗೆ ಇದಕ್ಕೆ 1.5 ಕೋಟಿ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಸರ್. ಈಗ MLA ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು. ಇದು ಈಗ ಬಂದಿದ್ದೀನಿ, ಈಗ ಸಾಲ್ವ್ ಮಾಡ್ತಿದ್ದೀನಿ. ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು. ಸೊ ಸರಿ ಮಾಡ್ತೀನಿ ಸರ್. ಈ ವೇಳೆ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಮೋಹನ್ ರೆಡ್ಡಿ, ಎಸ್ಪಿ ಶ್ರೀನಿವಾಸ್, ತಹಶೀಲ್ದಾರ್ ಅನಿಲ್, ಟಿಪಿಎಸ್ ಇಒ ಮಂಜುನಾಥ್, ಆರೋಗ್ಯ ಮತ್ತು ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ರಚನೆಯಾದರೂ ಕನ್ನಡ ಭಾಷೆ ಸಾರ್ವಭೌಮತೆಯನ್ನ ಪಡೆಯಲು ವಿಫಲವಾಯಿತು. ಕನ್ನಡ ರಾಜ್ಯ ಸ್ಥಾಪನೆಯಾಗಿ ಸುಮಾರು 70 ವರ್ಷಗಳಾದರೂ ನೆಲ, ಜಲ, ನುಡಿ ರಕ್ಷಣೆಗಾಗಿ ಇಂದಿಗೂ ಸಹ ಹೋರಾಟ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿರುವುದು ಶೋಚನೀಯ ಎಂದು ಸಮ್ಮೇಳನ ಅಧ್ಯಕ್ಷ ರೂಪಸಿ ರಮೇಶ್ ಬೇಸರ ವ್ಯಕ್ತಪಡಿಸಿದರು. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಹಿರಿಯ ಪತ್ರಕರ್ತ, ಹೋರಾಟಗಾರರು ಆದ ರೂಪಸಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಶಿಡ್ಲಘಟ್ಟ ನಗರದ ವಾಸವಿ ಶಾಲೆಯ ಆವರಣದಲ್ಲಿ ನಡೆಯಿತು. ಸರ್ವಾಧ್ಯಕ್ಷ ರೂಪಸಿ ರಮೇಶ್ ಮಾತನಾಡಿ,
ಕನ್ನಡ ಭಾಷಾ ಕಲಿಕೆ ಮನೆಯಿಂದಲೇ ಆರಂಭವಾಗಬೇಕು. ಶಾಲೆಯಲ್ಲಿ ಮಕ್ಕಳು ಇಂಗ್ಲಿಷ್ ಕಲಿತರೂ ಸಹ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಎಲ್ಲ ಮಾತುಕತೆ ವ್ಯವಹಾರಗಳು ಕನ್ನಡ ಭಾಷೆಯಲ್ಲೇ ನಡೆದಲ್ಲಿ ಬಹುತೇಕ ಸಮಸ್ಯೆಗಳು ದೂರ ಸರಿಯುವುದರಲ್ಲಿ ಸಂಶಯವಿಲ್ಲ ಎಂದರು. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಈ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕನ್ನಡ ನಾಡು, ನುಡಿ, ಭಾಷೆ, ನೆಲ, ಜಲದ ಮೇಲೆ ಅಭಿಮಾನ ಮೂಡಿಸಿಕೊಂಡು ಕನ್ನಡ ನಾಡನ್ನ ಕನ್ನಡಿಗರ ಬದುಕನ್ನು ಕಟ್ಟುವಂತ ಕೆಲಸ ಮಾಡಬೇಕು. ಅದಕ್ಕೆ ಇಂತಹ ಸಮ್ಮೇಳನಗಳು ಪೂರಕವಾಗಲಿ ಎಂದು ಶಾಸಕ ಬಿಎನ್ ರವಿಕುಮಾರ್ ಆಶಿಸಿದರು. ಇವತ್ತು ಸುಭಿಕ್ಷವಾಗಿರ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ ನಾಡು, ನಮ್ಮ ಕರ್ನಾಟಕ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು, ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದರು, ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕಂತ. ಅದು 100%, 200% ಸತ್ಯ. ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ, ಬೇರೆ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಇವತ್ತು ಜನಗಳು ಪಡ್ತಾ ಇರ್ತಕ್ಕಂಥ ಕಷ್ಟ. ಆದರೆ ಇವತ್ತು ನಮ್ಮ ರಾಜ್ಯ ಕನ್ನಡ ನಾಡು, ಈ ಕರ್ನಾಟಕ, ಇವತ್ತು ಈ 7 ಕೋಟಿ ಜನ ಇರ್ತಕ್ಕಂಥ ಈ ನಾಡು, ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಏನು, ನಾವು ನಮ್ಮ ತಂದೆ ತಾಯಿ ಕೊಟ್ಟಂಥ ಗೌರವ, ನಮ್ಮ ತಂದೆ ತಾಯಿ ಮೇಲೆ ಇಟ್ಟಂಥ ಪ್ರೀತಿಯನ್ನು ನಮ್ಮ ನಾಡಿನಲ್ಲಿ, ನಮ್ಮ ಭಾಷೆಗೆ, ವಿಶೇಷವಾಗಿ ಈ ನಾಡಿನಲ್ಲಿರ್ತಕ್ಕಂಥ ನೆಲ, ಜಲ ಎಲ್ಲದರ ಬಗ್ಗೆ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ವೇದಿಕೆ ಮುಖಾಂತರ ಎಲ್ರಿಗೂ ಹೇಳ್ತಾರೆ. ಭುವನೇಶ್ವರಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಗಳನ್ನು ಅನಾವರಣಗೊಳಿಸಲಾಯಿತು. ನಾನಾ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ನಿವೃತ್ತ ಶಿಕ್ಷಕ ಶ್ಯಾಮ್ ಸುಂದರ್ ಅವರ ಶ್ಯಾಮ ಲಹರಿ ಕವನ ಸಂಕಲನವನ್ನು ಬಿಡುಗಡೆ ಮಾಡಲಾಯಿತು. ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಸಂತೆ ನಾರಾಯಣಸ್ವಾಮಿ ಅವರು ಸಮ್ಮೇಳನ ಅಧ್ಯಕ್ಷ ರೂಪಸಿ ರಮೇಶ್ ಅವರಿಗೆ ಪರಿಷತ್ ಧ್ವಜ ಹಸ್ತಾಂತರಿಸಿದರು. ಇದಕ್ಕೂ ಮುನ್ನ ಸಮ್ಮೇಳನ ಅಧ್ಯಕ್ಷ ಹಾಗೂ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಸಮ್ಮೇಳನದಲ್ಲಿ ಸಭಿಕರ ಕೊರತೆ ಎದ್ದು ಕಾಣ್ತಿತ್ತು. ಹಾಕಿದ್ದ ಚೇರುಗಳಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಖಾಲಿ ಇದ್ದವು. ಶಾಸಕರು ಉದ್ಘಾಟನಾ ಭಾಷಣ ಮಾಡಿ ತುರ್ತು ಕಾರ್ಯನಿಮಿತ್ತ ಕಾರ್ಯಕ್ರಮದಿಂದ ಹೊರಡುತ್ತಿದ್ದಂತೆ ಸಭಿಕರ ಸಂಖ್ಯೆ ಇನ್ನಷ್ಟು ಕಡಿಮೆಯಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ಒಂದಷ್ಟು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಾಸವಿ ಶಾಲಾ ಸಿಬ್ಬಂದಿ ಹೊರತುಪಡಿಸಿ ಮಿಕ್ಕವರ ಹಾಜರಿಯ ಕೊರತೆ ಎದ್ದು ಕಾಣ್ತಿತ್ತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ನಯಾಜ್ ಅಹಮದ್, ತಹಶೀಲ್ದಾರ್ ಬಿಎನ್ ಸ್ವಾಮಿ, ಇಒ ಹೇಮಾವತಿ, ಬಿಇಒ ನರೇಂದ್ರ ಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ, ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷ ಸಂತೆ ನಾರಾಯಣಸ್ವಾಮಿ, ಕಸಾಪ ಜಿಲ್ಲಾಧ್ಯಕ್ಷ ಪಟೇಲ್ ಪ್ರೊಫೆಸರ್ ಕೋಡಿರಂಗಪ್ಪ, ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳು ಸದಸ್ಯರ ಸಹಯೋಗದಲ್ಲಿ ಆರ್ಡಿಪಿಆರ್ ವೃಂದದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ದೇವನಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಆರ್ಡಿಪಿಆರ್ ವೃಂದದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ದೇವನಹಳ್ಳಿಯಲ್ಲಿ ಆಯೋಜಿಸಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಅವರು ಚಾಲನೆ ನೀಡಿದರು. ಪಂಚಾಯತ್ ರಾಜ್ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ನೆಲಮಂಗಲ ತಾಲೂಕುಗಳ 101 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ನೌಕರ ಸಿಬ್ಬಂದಿಗಳು ಮತ್ತು 4 ತಾಲೂಕಿನ ಇಒಗಳು ಭಾಗವಹಿಸುವುದರ ಮೂಲಕ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ರಾಜ್ಯ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿ ದಿಲೀಪ್ ಕುಮಾರ್ ಮಾತನಾಡಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳು ಮತ್ತು ನೌಕರ ಸಿಬ್ಬಂದಿಗಳು ಪ್ರತಿದಿನವೂ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವಂತದ್ದು. ಒತ್ತಡವನ್ನು ನಿವಾರಣೆಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯಲ್ಲಿನ 1800 ಜನರು ಭಾಗವಹಿಸಿದ್ದಾರೆ. 4 ತಾಲೂಕಿನವರು ಭಾಗವಹಿಸಿ ಗುಂಪು ಆಟಗಳು, ಕ್ರಿಕೆಟ್, ನಾಟಕ ಇನ್ನು ಮುಂತಾದ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ, ಉಪ ಕಾರ್ಯದರ್ಶಿ ಟಿಕೆ ರಮೇಶ್, ತಾಲೂಕು ಪಂಚಾಯಿತಿ ಇಒಗಳಾದ ಶ್ರೀನಾಥ್ ಗೌಡ, ನಾರಾಯಣಸ್ವಾಮಿ, ಪ್ರಮುಖ ಪಿಡಿಒಗಳಾದ ಗಂಗರಾಜು, ಎಚ್ಸಿ ಬೀರೇಶ್, ಎಚ್ ಪ್ರಕಾಶ್, ಮೆಹಬೂಬ್ ಪಾಷಾ, ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ತಮ್ಮ ಮೂಲಭೂತ ಸೌಕರ್ಯಗಳ ಈಡೇರಿಕೆ, ವರ್ಗಾವಣೆ ಸಮಸ್ಯೆ ಹಾಗೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಒದಗಿಸಲು ಒತ್ತಾಯಿಸಿ ಕಳೆದ 5 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸ್ಥಳಕ್ಕೆ ಶಾಸಕ ಪ್ರದೀಪೇಶ್ವರ್ ಆಗಮಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ತನ್ನ ಅನುದಾನದಲ್ಲಿ ಲ್ಯಾಪ್ಟಾಪ್ ಕೊಡಿಸಲು ಅವಕಾಶವಿದ್ದರೆ ಉಪವಿಭಾಗಾಧಿಕಾರಿಗಳೊಟ್ಟಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವೆ ಎಂದು ಶಾಸಕ ಪ್ರದೀಪೇಶ್ವರ್ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ 2ನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂಭಾಗ ನಡೆಯುತ್ತಿರುವ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ಪ್ರದೀಪ್ ಈಶ್ವರ್ ಅವರ ಸಮಸ್ಯೆಗಳನ್ನು ಆಲಿಸಿದ್ರು. ತಮ್ಮ ಅನುದಾನದಲ್ಲಿ ಲ್ಯಾಪ್ಟಾಪ್ ವಿತರಿಸಲು ಅವಕಾಶವಿದ್ದರೆ ಎಸಿ ಜೊತೆ ಚರ್ಚಿಸಿ ನಮ್ಮ ಕ್ಷೇತ್ರದ 37 ಜನರಿಗೆ ಲ್ಯಾಪ್ಟಾಪ್ ವಿತರಿಸುವ ಭರವಸೆ ನೀಡಿದ್ರು. ಇನ್ನು ಸರ್ಕಾರದ ಮಟ್ಟದಲ್ಲಿ ಈಡೇರಬೇಕಿರುವ ಸಮಸ್ಯೆಗಳ ಪರಿಹಾರಕ್ಕೆ ವಿಧಾನ ಮಂಡಲದಲ್ಲಿ ಸಿಎಂ ಗಮನ ಸೆಳೆಯುವ ಕೆಲಸ ಮಾಡುತ್ತೇನೆ ಅಂದ್ರು. 35ಕ್ಕೂ ಹೆಚ್ಚು ವಿಎಗಳು ತಮ್ಮ ಬೇಡಿಕೆಗಳಿಗೆ ಕಳೆದ 5 ದಿನಗಳಿಂದ ತಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಈ ಸ್ಥಳಕ್ಕೆ ಇದಕ್ಕೆ ಬಂದಿದ್ದೀನಿ. ನಾನು ಅವ್ರ ಜೊತೆ ಅವರ ಬೇಡಿಕೆಗಳು ಈಡೇರಲಿ ಅಂತ ನಾನು ಶಾಸಕನಾಗಿ ಅವ್ರ ಜೊತೆ ಸಹಮತ ವ್ಯಕ್ತಪಡಿಸ್ತೀನಿ. ನನಗೆ ನಂಬಿಕೆ ಇದೆ, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಅವರು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ನಾನು ಸಹ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೆ ತರ್ತೀನಿ, ಉಸ್ತುವಾರಿ ಸಚಿವರು ಸಾಹೇಬ್ರ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ತರೋ ಪ್ರಯತ್ನ ಪಡ್ತೀನಿ. ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅಂತ ನನ್ನ ನಂಬಿಕೆ ಇದೆ. ಮತ್ತು ಅವರು ಲ್ಯಾಪ್ಟಾಪ್ಸ್ ಎಲ್ಲ 35 ಜನನು ಲ್ಯಾಪ್ಟಾಪು MLA ಫಂಡಲ್ಲಿ ಕೊಡ್ಬೋದು ಅಂತಿದೆ. ನಾನು AC ಅವ್ರನ್ನ ಕೇಳಿ ಅನುಕೂಲ ಇದ್ದರೆ ಪ್ರಾರಂಭ ನಾನು ಎಷ್ಟಾದರೆ ಅಷ್ಟು, ಈಗ ನಾನು ಹಳ್ಳಿಗಳಿಗೆ MLA ಲ್ಯಾಡ್ ಜಾಸ್ತಿ ಕೊಟ್ಬಿಟ್ಟಿರೋದ್ರಿಂದ ಎಷ್ಟಾದರೆ ಅಷ್ಟೊಂದು ಮಿನಿಮಮ್ ಸಪೋರ್ಟ್ ನಾನು MLA ಲ್ಯಾಡಲ್ಲಿ ಮಾಡ್ತೀನಿ ಸರ್. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ವೇಳೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾತನಾಡಿ, ಶಾಸಕರು ನೀಡಿರುವ ಭರವಸೆ ಈಡೇರಿಸಿದ್ರೆ ಕ್ಷೇತ್ರದ ಜನರಿಗೆ ಇನ್ನಷ್ಟು ಬೇಗ ಕಂದಾಯ ಸೇವೆ ಸಿಗಲಿದೆ. ಅದರೊಟ್ಟಿಗೆ ಸರ್ಕಾರದ ಗಮನ ಸೆಳೆದು ನಮ್ಮ ಸಮಸ್ಯೆ ಪರಿಹಾರಕ್ಕೆ ಮುಂದಾದ್ರೆ ಇನ್ನು ಸಂತೋಷ ಎಂದರು. ಇವತ್ತು ಧರಣಿ ನಡೀತಾ ಇರುವಂಥ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅವ್ರ ಹಂತದಲ್ಲಿ ಏನು MLA ಫಂಡಲ್ಲಿ ಏನು ಆಗ್ಬೋದು ಅದನ್ನು ನಾನು ಮಾಡಿಕೊಡ್ತೀನಿ. ನನ್ನ ಏನು ಅಲಾಟ್ಮೆಂಟ್ ಇದೆ ನೋಡಿಕೊಂಡು ಮಾನ್ಯ AC ಸಾಹೇಬರು ಹತ್ರ ಮಾತಾಡಿ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ಉಳಿಕೆ ಬೇಡಿಕೆಗಳು ಏನು ರಾಜ್ಯ ಮಟ್ಟದಲ್ಲಿ ಏನು ಬೇಡಿಕೆಗಳು ಬೇಕೋ ಅದ್ರ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಹತ್ರ ಮತ್ತು CM ಸಾಹೇಬ್ರ ಹತ್ರ ಮಾತಾಡ್ತೀನಿ. ನಾನು ನಿಮ್ಮ ಪರವಾಗಿ ನಿಂತ್ಕೊಂಡು ಅಲ್ಲಿ ನಾನು ಮಾಡಿಸ್ತೀನಿ, ಹೇಳ್ತೀನಿ ಕೂಡ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಈ ರೀತಿ ಭರವಸೆ ಕೊಟ್ಟಿದ್ದಾರೆ ಸರ್. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ನಡೆಯುತ್ತಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂಗವಾಗಿ ದೇವನಹಳ್ಳಿ ಪಟ್ಟಣದಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇಂದು ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಬೆಳಗ್ಗೆಯಿಂದಲೇ ಎತ್ತುಗಳ ಪ್ರದರ್ಶನ ಜೊತೆಗೆ ಬಂಡಿಗಳ ಮೆರವಣಿಗೆ ನಡೆಯಿತು. ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ದೇವನಹಳ್ಳಿ ಬಿಪಿ ರಸ್ತೆಯಲ್ಲಿ ಬಂಡಿ ರಥಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿ ಜಗನ್ನಾಥ್ ಚಾಲನೆ ನೀಡಿದರು. ಕೀಲುಕುದುರೆ ವಾದ್ಯಗೋಷ್ಠಿಯ ಮೂಲಕ ರಾಜು ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ದೇವನಹಳ್ಳಿ ಪಟ್ಟಣದ ಮರಳು ಬಾಗಿಲು ರಸ್ತೆಯಲ್ಲಿ ಕೊರವಂಕಿ ನೃತ್ಯದ ಮೂಲಕ ಎತ್ತಿನ ಬಂಡಿಗೆ ಚಾಲನೆ ನೀಡಲಾಯಿತು. ಮಹಿಳೆಯರು, ಮಕ್ಕಳು, ಭಕ್ತಾದಿಗಳು ಸೇರಿದಂತೆ ಹಲವರು ಬಂಡಿ ರಥಕ್ಕೆ ಚಾಲನೆ ನೀಡಿದರು. ಪುರಸಭಾ ಉಪಾಧ್ಯಕ್ಷ ಜಿ ರವೀಂದ್ರ ನೇತೃತ್ವದಲ್ಲಿ 4 ಜೊತೆ ಎತ್ತುಗಳನ್ನ ಮೆರವಣಿಗೆಗೆ ತಂದಿದ್ದ ಅರಸನಹಳ್ಳಿ ಗೋವಿಂದಪ್ಪ ಅವರ ಪುತ್ರ ಸಂತೋಷ್ ಕುಮಾರ್ ಅವರಿಗೆ ಬೆಳ್ಳಿ ಕಿರೀಟವನ್ನ ಇಟ್ಟು ಅಭಿನಂದಿಸಿದ್ರು. ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಬಂಡಿ ರಥ ಸಾಗಿತು. ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಎನ್ ರಘು, ವಕೀಲ ಕೃಷ್ಣ, ನಂದಕುಮಾರ್, ವೆಂಕಟೇಶ್, ಗೋಪಾಲಪ್ಪ, ನಾರಾಯಣಸ್ವಾಮಿ, ಫಿಕಾರ್ಡ್ ಬ್ಯಾಂಕ್ ನಿರ್ದೇಶಕಿ ಆಶಾ ರವಿಕುಮಾರ್, ನಾಗರಾಜ್, ನಿಖಿಲ್, ಸಾರ್ವಜನಿಕರು, ವಾರ್ಡಿನ ಜನರು ಇದ್ದರು. ಐದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಸಾವಿರಾರು ಮನೆ ನಿವೇಶನಗಳು ತಮ್ಮದಾಗಿದ್ರು ಅದರ ಸುಖಾನುಭವ ಅನುಭವಿಸುವ ಅವಕಾಶ ಸಿಕ್ಕಿರಲಿಲ್ಲ. ಯಾಕೆ ಅಂದ್ರೆ ಸರ್ಕಾರ ಖಾತೆ ಮಾಡಿಕೊಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು. ಇದರಿಂದ ಸಾಲ ಸೌಲಭ್ಯ, ಮಾರಾಟ ಪರಭಾರೆ ಮಾಡಲು ಆಗುತ್ತಿರಲಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಖಾತೆ ಮಾಡಿಕೊಳ್ಳಲು ಅನುಮತಿ ನೀಡಿ ಕರ್ನಾಟಕ ರಾಜ್ಯ ಪತ್ರ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿದೆ. ಇದರಿಂದ ನಗರದ ಸಾವಿರಾರು ಜನ ಮನೆ ನಿವೇಶನಗಳ ಮಾಲೀಕರಾಗುವ ಅವಕಾಶ ಕಲ್ಪಿಸಿದೆ ಎಂದು ನಗರಸಭಾ ಅಧ್ಯಕ್ಷ ಇ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅಭಿನಂದನೆ ಸಲ್ಲಿಸಿದರು.
ರಾಜ್ಯದ ನಗರಸಭೆ, ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಮನೆ ಮತ್ತು ನಿವೇಶನ ಹೊಂದಿದ ಮಾಲೀಕರಿಗೆ ಖಾತೆ ಮಾಡಿಸಿಕೊಳ್ಳಲು ಅವಕಾಶವಿರಲಿಲ್ಲ. ಇದರಿಂದ ಮನೆ ನಿರ್ಮಾಣಕ್ಕಾಗಲಿ ವಾಣಿಜ್ಯ ಮಳಿಗೆಗಳಿಗಾಗಲಿ ಸಾಲ ಪಡೆಯಲು ಆಗುತ್ತಿರಲಿಲ್ಲ ಹಾಗೂ ಅವಸರಕ್ಕಾಗಿ ಮಾರಾಟ ಮಾಡಲು ಆಗುತ್ತಿರಲಿಲ್ಲ. ಅದಕ್ಕಾಗಿ ಸುಮಾರು ವರ್ಷಗಳಿಂದ ನಾಗರಿಕರು ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಶಾಪ ಹಾಕ್ತಿದ್ರು. ಇದೀಗ ನಗರವಾಸಿಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶುಭ ಸುದ್ದಿ ನೀಡಿದ್ದು, ಇಂದಿನಿಂದಲೇ ಖಾತಾ ಮಾಡಿಕೊಳ್ಳಲು ಅನುಮತಿ ನೀಡಿ 3 ತಿಂಗಳ ಕಾಲಾವಕಾಶ ನೀಡಿದೆ. ಅಷ್ಟರೊಳಗೆ ಖಾತಾಗಳು ಮಾಡಿಸಿಕೊಳ್ಳಬೇಕು, ಇಲ್ಲ ಅಂದ್ರೆ ಮತ್ತೆಷ್ಟು ವರ್ಷ ಕಾಯಬೇಕು ಹೇಳಕ್ಕಾಗಲ್ಲ. ಕೊನೆಗೂ ಖಾತಾ ಮಾಡಿಸಿಕೊಳ್ಳಲು ಅನುಮತಿ ನೀಡಿದ ರಾಜ್ಯ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಭಿನಂದನೆ ತಿಳಿಸಿದ್ದಾರೆ. ನಗರದ ನಾಗರಿಕರು ಈಗಾಗಲೇ ಸಲ್ಲಿಸಿರುವ ಅರ್ಜಿಯನ್ನೇ ಪರಿಗಣಿಸಲಾಗುವುದು. ಅರ್ಜಿ ಸಲ್ಲಿಸದಿರುವವರು ನಾಳೆಯಿಂದಲೇ ಸಲ್ಲಿಸಬಹುದು. ನಿಮ್ಮ ಬಳಿ ಇರುವ ಸೇಲ್ ಡೀಡ್, ಆಧಾರ್ ಕಾರ್ಡ್, ನಗರಸಭೆ ರಸೀದಿ ಸಮೇತ ಅರ್ಜಿಯಲ್ಲಿ ಹಾಕಿ ಕಂದಾಯ ಬಾಕಿ ಇದ್ರೆ 1 ವರ್ಷಕ್ಕೆ ಡಬಲ್ ಚಾರ್ಜ್ ಮಾಡಿ ಉಳಿದ ವರ್ಷಗಳಿಗೆ ಆಯಾ ವರ್ಷದ ಕಂದಾಯವನ್ನ ಮಾತ್ರ ಪಡೆಯಲಾಗುವುದು. ಶಾಸಕ ಪ್ರದೀಪ್ ಈಶ್ವರ್ ಹೇಳಿರುವಂತೆ ಖಾತಾ ಆಂದೋಲನದಲ್ಲೂ ಪಾಲ್ಗೊಂಡು ಜನಕ್ಕೆ ಅನುಕೂಲ ಮಾಡಿಕೊಡಲು ನಾವು ಸಿದ್ಧ ಎಂದರು. ಕ್ಯಾಂಪ್ನಲ್ಲಿ ಅರ್ಜಿ ಪಡೆದರೂ ಅಪ್ಲೋಡ್ ಮಾಡಲು ಕಚೇರಿಗೆ ಬರಬೇಕಾಗುತ್ತೆ. ನಗರದ ಮಧ್ಯಮ ವರ್ಗ ಬಡವರು ಖಾತಾ ಆಂದೋಲನದಲ್ಲಿ ಬಿ ಖಾತಾ ಮಾಡಿಕೊಳ್ಳಬಹುದು. ಅದಕ್ಕಾಗಿ ನಿಮಗೆ ಯಾರಾದರೂ ಲಂಚ ಕೇಳಿದರೆ ಕೂಡಲೇ ನಮ್ಮ ಕಚೇರಿಗೆ ದೂರು ಸಲ್ಲಿಸಬಹುದು ಎಂದರು. ಸರ್ಕಾರದಿಂದ ನಮಗೆ ಒಂದು ಆದೇಶ ಬಂದಿದೆ. ಬಿ ಖಾತಾ ವಿಚಾರವಾಗಿ ಅದಕ್ಕೆ ಸಾರ್ವಜನಿಕರಿಗೆ ಹಲವಾರು ಸಮಸ್ಯೆಗಳು ಇಂದ ಸಾರ್ವಜನಿಕರು ಏನು ಖಾತೆ ಸಮಸ್ಯೆಯಿಂದ ನಮಗೆ ಹಲವಾರು ಅರ್ಜಿಗಳು ಬರ್ತಾ ಇತ್ತು. ಮತ್ತು ಅವರು ಒಂದು ಎಜುಕೇಷನ್ ಲೋನ್ಗೆ ಹೋಗ್ಬೇಕಂದ್ರೆ ಒಂದು ಖಾತೆ ಆಗ್ತಾ ಇರಲಿಲ್ಲ. ಯಾರಾದರೂ ಒಂದು ಕಷ್ಟದಲ್ಲಿದ್ದಾಗ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಬೇಕಂದ್ರೆ, ಒಂದು ಮದುವೆ ಮಾಡಬೇಕಂದ್ರೆ, ಒಂದು ಲೋನ್ ತೊಗೊಳ್ಬೇಕಂದ್ರೆ, ತಿರ್ಗಾ ಒಬ್ಬರಿಂದ ಇಬ್ಬರಿಗೆ ಒಂದು ರಿಜಿಸ್ಟರ್ ಆಗಬೇಕಂದ್ರೂ ಈ ಖಾತೆ ಸಮಸ್ಯೆ ಸಾಕಷ್ಟು ಸಮಸ್ಯೆ ಇತ್ತು. ಇವತ್ತು ಸರ್ಕಾರ ಒಂದು ನೋಟಿಫಿಕೇಷನ್ ಬಿಟ್ಟು ಇವತ್ತು ಒಂದು ಬಿ ಖಾತೆ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಇತ್ತೋ ಇದನ್ನು ನಾವು ನಮ್ಮ ಹಂತದಲ್ಲಿ ಪ್ರತಿ ವಾರ್ಡಲ್ಲೂ ನಾವು ಹಂತವಾಗಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ತೆಗೆದುಕೊಂಡು ಮತ್ತು ನಗರಸಭೆಯಲ್ಲಿ ಪ್ರತಿನಿತ್ಯ ಇದಕ್ಕೆ ಅಂತ ಒಂದು ಸಪ್ರೇಟ್ ಕೌಂಟರ್ ಒಂದು ಓಪನ್ ಮಾಡಿ ಆ ಕೌಂಟರ್ ಮುಖಾಂತರ ಅರ್ಜಿಗಳು ವಾರ್ಡ್ ವೈಸು ಸಪ್ರೇಟ್ ವಾರ್ಡ್ ವೈಸು ಕೌಂಟರು ಮಾಡಿ ಅದೇ ರೀತಿ ಕಲೆಕ್ಟ್ ಮಾಡ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ಖಾತೆ ಇರುತ್ತೆ. ಒಬ್ಬರದು ಅಧಿಕೃತ ಖಾತೆ ಇರ್ತೈತೆ, ಒಂದು ಗ್ರಾಮ ಠಾಣೆ ಇರ್ತೈತೆ, ಬಿ ಖಾತೆ ಇರುತ್ತೆ. ಸಪ್ರೇಟೇ ಕಲೆಕ್ಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಅವ್ರಿಗೆ ಏನು ನಿಗದಿ ಟೈಮ್ ಇರ್ತೈತೋ ಆ ನಿಗದಿ ಟೈಮ್ ಒಳಗಡೆ ಕೊಡ್ತಕ್ಕಂಥ ಒಂದು ನಗರಸಭೆಯಿಂದ ನಾವು ಅವರಿಗೆ ಖಾತೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಲ್ಲ ಸೇರಿ ಒಟ್ಟಾರೆ ಏನು ಪಕ್ಷಾತೀತವಾಗಿ ನಾವು ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಸಲಹೆಗಳು ತೆಗೆದುಕೊಂಡು ಈ ಕೆಲಸವನ್ನು ಬಡವರಿಗೆ ಈ ಕೆಲಸ ಮತ್ತು ಜನಗಳಿಗೆ ಈ ಕೆಲಸವನ್ನು ಮಾಡಬೇಕಂತ ಹೇಳಿಬಿಟ್ಟು ಇವತ್ತು ತಮ್ಮ ಮುಖಾಂತರ ಸಾರ್ವಜನಿಕರಿಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೆ. ಈ ವೇಳೆ ಕಮಿಷನರ್ ಮನ್ಸೂರ್ ಅಲಿ, ನಗರಸಭಾ ಸದಸ್ಯ ಸುಬ್ರಹ್ಮಣ್ಯಾಚಾರಿ, ಯತೀಶ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸ್ಟಾರ್ಟ್ ಮಾಡೋಣ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಾರ್ಚ್ 8ರಂದು ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಿದ್ದು ಕಕ್ಷಿದಾರರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಎಂ ಭಾರತಿ ಅವರು ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಲೋಕ ಅದಾಲತ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಮೆಗಾ ಲೋಕ ಅದಾಲತ್ ಮಾರ್ಚ್ 8ನೇ ತಾರೀಕು ನಡೆಯಲಿದೆ. ಇದರ ಉದ್ದೇಶ ಹಲವಾರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಬಗೆಹರಿಯದ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ವಾದಿ ಪ್ರತಿವಾದಿಗಳು ಇಬ್ಬರು ರಾಜಿಯಾಗಲು ಸುವರ್ಣ ಅವಕಾಶವನ್ನು ಉಚ್ಚ ನ್ಯಾಯಾಲಯ ನೀಡಿದೆ. ಅದನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ಎರಡೂ ಕಡೆಯವರು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಖರ್ಚು ವೆಚ್ಚಗಳು ಉಳಿದು ನೆಮ್ಮದಿಯ ಜೀವನ ನಡೆಸಬಹುದು ಎಂದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ, ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ವಕೀಲರಾದ ಗುರುನಾಥ, ಫಯಾಜ್ ಪಾಷಾ, ಸತ್ಯನಾರಾಯಣ ರಾವ್, ನಾರಾಯಣ, ನಾಗಭೂಷಣ, ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ಕುಡುವುದಿ ಹಾಲು ಉತ್ಪಾದಕರ ಸಂಘ ಈಗ ಅಧ್ಯಕ್ಷರಾಗಿ ನಟರಾಜ್. ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ನಟರಾಜ್, ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ನಟರಾಜ್ ಮಾತನಾಡಿ, ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಕುಡುವತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ನೂತನ ಆಡಳಿತ ಮಂಡಳಿ ಪ್ರಾಥಮಿಕ ಆದ್ಯತೆ ಮೇರೆಗೆ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಂಘದ ಸದಸ್ಯರು ಸಿಹಿ ತಿನಿಸಿ ಶುಭಾಶಯಗಳು ಕೋರಿದರು. ಚುನಾವಣಾಧಿಕಾರಿಯಾಗಿ ಶಾಮ್ಸ್ ತಬ್ರೇಜ್ ಕಾರ್ಯನಿರ್ವಹಿಸಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯನ್ನ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಎಸ್ ಮಂಜುನಾಥ್, ಟಿ ವೆಂಕಟೇಶ್, ಕೆಎಂ ಜೈಶಂಕರ್, ಕೆಎಸ್ ಶಶಿಕುಮಾರ್, ಕೆ ನಟರಾಜ್, ನಾರಾಯಣಸ್ವಾಮಿ, ಆರ್ ಮನೋಹರ್, ಎನ್ ಮಹೇಶ್, ಕೆಎಲ್ ನಾಗರಾಜ್ ಮುಂತಾದವರು ಹಾಜರಿದ್ದರು. ಕುಡುವುದಿ ಹಾಲು ಉತ್ಪಾದಕರ ಸಂಘ ಈಗ ಅಧ್ಯಕ್ಷರಾಗಿ ಕುಡುವುದಿ ಹಾಲು ಉತ್ಪಾದಕರ ಸಂಘ ಈಗ ಅಧ್ಯಕ್ಷರಾಗಿ ಮಂಚೇನಹಳ್ಳಿ ತಾಲೂಕಿನ ಎಂ ನಾಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಬಿಜೆಪಿ ಬೆಂಬಲಿತ ಸದಸ್ಯರಾದ ಬೀರಪ್ಪ ಅಧ್ಯಕ್ಷರಾಗಿ, ಮುತ್ತಾಯಪ್ಪ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವ ಬೀರಪ್ಪ ಮಾತನಾಡಿ, ಸುಮಾರು 25 ವರ್ಷಗಳಿಂದ ಯಾವ ರೀತಿ ನಡೆದುಕೊಂಡು ಬಂದಿದೆಯೋ ಹಾಗೆ ನಿರ್ದೇಶಕರನ್ನೆಲ್ಲ ವಿಶ್ವಾಸದಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಡೈರಿಯನ್ನು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡೈರಿ ಕಾರ್ಯದರ್ಶಿ, ಕಾಕೆಟ್ ಸಂಘದ ನಿರ್ದೇಶಕರಾದ ಕೃಷ್ಣಪ್ಪ, ನಾರಾಯಣಸ್ವಾಮಿ, ರಮೇಶ್, ಲಕ್ಷ್ಮೀನಾರಾಯಣಪ್ಪ, ನಾರಾಯಣಪ್ಪ, ರಂಗಪ್ಪ, ನರಸಿಂಹರೆಡ್ಡಿ, ಮುನಿಯಮ್ಮ, ಲಕ್ಷ್ಮೀದೇವಮ್ಮ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ದಿನ್ನೆಪಾಳ್ಯದ ರೈತ ತಿಮ್ಮಯ್ಯ ಮತ್ತು ಬಿಡಿಪುರದ ಮಹಿಳೆ ಶಿಲ್ಪಾ ಮನೆಗೆ ಸಮಾಜ ಸೇವಕ ಜೆ ಮಂಜುನಾಥ್ ಭೇಟಿ ನೀಡಿ ತಲಾ 30,000 ಆರ್ಥಿಕ ನೆರವು ನೀಡಿದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೊಂದ ದಿನ್ನೆಪಾಳ್ಯ ರೈತ ತಿಮ್ಮಯ್ಯನ ಮನೆಗೆ ಭೇಟಿ ನೀಡಿ ರೈತ ಕುಟುಂಬಕ್ಕೆ ಧೈರ್ಯ ತುಂಬಿ 30,000 ಆರ್ಥಿಕವಾಗಿ ಸಹಾಯ ಮಾಡಿದರು. ನಂತರ ಬಿಡಿಪುರ ಗ್ರಾಮ ಪಂಚಾಯಿತಿಯ ಸಿಬಿ ಪಾಳ್ಯದಲ್ಲಿ ಆಕಸ್ಮಿಕ ಬೆಂಕಿಯಿಂದ ಗುಡಿಸಲು ಸುಟ್ಟು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಆರೋಗ್ಯ ವಿಚಾರಿಸಿ 30,000 ವೈಯಕ್ತಿಕವಾಗಿ ಸಹಾಯಸ್ತ ನೀಡಿದರು. ಈ ವೇಳೆ ಎಂಎನ್ಜೆ ಮಂಜುನಾಥ್ ಮಾತನಾಡಿ, ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಸೂಚನೆಯಂತೆ ನೊಂದ ಕುಟುಂಬದ ಮನೆಗೆ ಭೇಟಿ ನೀಡಿ ಸಹಾಯಸ್ಥದ ಜೊತೆಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇನೆ. ಸರ್ಕಾರದಿಂದ ಬರುವ ಸಹಾಯಧನವನ್ನ ತ್ವರಿತವಾಗಿ ನೊಂದ ಕುಟುಂಬಕ್ಕೆ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಸಹಾಯದ ಜೊತೆಯಲ್ಲಿ ಸಾಂತ್ವನವನ್ನ ತಿಳಿಸಿದರು. ಭೇಟಿ ವೇಳೆಯಲ್ಲಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವಿಕುಮಾರ್, ಮುಖಂಡರಾದ ಅಶ್ವತ್ಥಪ್ಪ, ಮಾವತ್ತೂರು ಕುಮಾರ್, ಕೇಬಲ್ ಸಿದ್ದಕಂಗಯ್ಯ, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಂದೇ ರಾತ್ರಿ ಒಂದೇ ನಗರದಲ್ಲಿ 2 ನಿಗೂಢ ಕೊಲೆಗಳು. ಬೆಚ್ಚಿಬಿದ್ದ ಚಿಂತಾಮಣಿ ಜನತೆ. ರಾತ್ರಿಯಾದ್ರೆ ಓಡಾಡೋದು ಹೇಗೆಂಬ ಆತಂಕ. ಚಿಕ್ಕಬಳ್ಳಾಪುರದ ಜನತೆಗೆ ಶುಭ ಸುದ್ದಿ. ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಏಕಕಾಲದಲ್ಲಿ ಖಾತಾ ಮಾಡಿಸಿಕೊಳ್ಳುವ ಆಂದೋಲನ. ನಗರವಾಸಿಗಳ ಖಾತಾ ರಾಧಾಂತಕ್ಕೆ ಹಿತೈಷಿ. ಕೋಲಾರ ನಗರಸಭೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಭ್ರಷ್ಟ ಆರೋಪ ಹೊತ್ತ ಅಧಿಕಾರಿಯ ಮರು ನೇಮಕ. ಭ್ರಷ್ಟಾಚಾರದ ವಿರುದ್ಧ ಕ್ರಮ ಯಾವಾಗ ಎಂದ ಹೋರಾಟಗಾರರು.
ಹತ್ತಾರು ಕೊಲೆ, ಸುಲಿಗೆ, ಕಿಡ್ನಾಪ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ರೌಡಿ ಬಾಂಬೆ ಸಲೀಂ ಅಂಡ್ ಗ್ಯಾಂಗ್ ಅಂಡರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.